ಎಲ್ರಿಗೂ ನಮಸ್ಕಾರ. ನಮ್ಮ ಬ್ರಹ್ಮವೇದ್ ಗುರುಕುಲ ಅಪ್ಲಿಕೇಶನ್ನಲ್ಲಿ ಕೆಲವೊಂದು ಹೊಸ ಫೀಚರ್ಸ್ಗಳನ್ನು ಆ್ಯಡ್ ಆನ್ ಮಾಡಿದ್ದೀವಿ. ಸೊ ಅದ್ರ ಬಗ್ಗೆ ಇವತ್ತು ನಾನು ನಿಮಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಈ ಫೀಚರ್ಸ್ಗಳು ಕೆಲವ್ರಿಗೆ ಓಪನ್ ಆಗಿರುತ್ತೆ, ಕೆಲವ್ರಿಗೆ ಓಪನ್ ಆಗಿರೋದಿಲ್ಲ. ಏಕೆಂತಂದರೆ ಇದನ್ನು ನಾವು ಪೇಯ್ಡ್ ಫೀಚರ್ಸ್ಗಳಾಗಿ ಕೊಟ್ಟಿದ್ದೀವಿ. ಸೊ ಯಾರಿಗಾದರೂ ಈ ಫೀಚರ್ಸ್ಗಳು ಬೇಕು ಅಂತಂದರೆ ನೀವು ಪೇ ಮಾಡಿ ಇದನ್ನು ನೀವು ಪರ್ಚೇಸ್ ಮಾಡಬೇಕಾಗತ್ತೆ. ಕೆಲವ್ರಿಗೆ ಆಲ್ರೆಡಿ ಓಪನ್ ಆಗಿರುತ್ತೆ, ಏಕೆಂದರೆ ಅವ್ರು ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಂಡಿರ್ತೀರ. ಸೊ ಅದಕ್ಕೋಸ್ಕರ ಯಾರಿಗೆಲ್ಲ ಓಪನ್ ಆಗ್ತಾ ಇಲ್ವೋ ಅವರು ನನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಅದನ್ನು ಪರ್ಚೇಸ್ ಮಾಡಬೇಕಾಗತ್ತೆ. ಇದು ಒನ್ ಟೈಮ್ ಫೀಸ್ ಆಗುತ್ತೆ. ಸೊ ನೆಕ್ಸ್ಟು ಬರೀ ರಿನ್ಯೂವಲ್ ಫೀಸಸ್ಗಳು ಮಾತ್ರನೇ ಇರುತ್ತೆ. ಓಕೆ, ಸೊ ಈಗ ಬಂದು ನೋಡಿ, ಸೆಟ್ಟಿಂಗ್ಸ್ ನಾನು ಹೇಳಿದಾಗೆ ನೀವೆಲ್ಲ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಆದರೂ ಕೂಡ ನಿಮಗೆಲ್ಲ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ. ಪ್ರಿಫರೆನ್ಸ್ಗೆ ಹೋಗ್ತಾ ಇದ್ದೀನಿ. ಪ್ರಿಫರೆನ್ಸಲ್ಲಿ ನಾನು ಆಸ್ಟ್ರಾಲಜರ್ ಡೀಟೇಲ್ಸ್ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಆಸ್ಟ್ರಾಲಜರ್ ನೇಮು ಡೀಟೇಲ್ಸ್ ಎಲ್ಲ ನಾನು ಎಂಟ್ರಿ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ನೀವು ಎಂಟ್ರಿ ಮಾಡ್ಕೊಳ್ಳಿ. ಡಿಫಾಲ್ಟ್ ಪ್ಲೇಸ್ ಬಂದು ಚೆನ್ನೈ ಅಂತ ತೋರಿಸ್ತೇನೆ, ಯಾಕೆಂದರೆ ಈಗ ನಾನು ಚೆನ್ನೈಯಲ್ಲಿರೋದ್ರಿಂದ ಅದನ್ನು ಡಿಫಾಲ್ಟ್ ಪ್ಲೇಸ್ ಅಂತ ಹಾಕಿದ್ದೀನಿ. ಅದಾದಮೇಲೆ ಲ್ಯಾಂಗ್ವೇಜ್ ಬಂದು ಆ್ಯಕ್ಚುಲಾಗಿ ತಮಿಳ್, ಇಂಗ್ಲೀಷ್, ಕನ್ನಡ, ಸೊ ಇದೆಲ್ಲ ಇದೆ. ನಾನು ಇಂಗ್ಲೀಷ್ ಅಂತ ಹಾಕ್ಕೊಂಡಿದ್ದೀನಿ. ಚಾರ್ಟ್ ಸ್ಟೈಲ್ ಮತ್ತು ಬಾಬಾ ಸ್ಟೈಲ್ ಇದೆಲ್ಲ ನಾರ್ಮಲಾಗಿ ನೀವು ಸೇವ್ ಮಾಡ್ಕೊಂಡಿರ್ತೀರ. ನಾನು ಯೂಸ್ ಮಾಡ್ತಿರುವಂಥ ಅಯನಾಂಶ ಬಂದು ನ್ಯೂಕಮ್ಸ್ ಅಯನಾಂಶ. ಲಹರಿ ಯಾರಾದರೂ ಯೂಸ್ ಮಾಡ್ತಾ ಇದ್ದರೆ ಸೊ ಅದನ್ನು ನ್ಯೂಕಮ್ಸ್ ಅಂತಲೇ ಹಾಕ್ಕೊಳ್ಳಿ. ಯಾಕೆಂದರೆ ಲಹರಿಗೂ ಮತ್ತು ನ್ಯೂಕಮ್ಸ್ ಅಯನಾಂಶಕ್ಕೂ ಬರೀ 38 ಸೆಕೆಂಡ್ಗಳು ಡಿಫ್ರೆನ್ಸ್ ಇದೆ. ಸೊ ಅದರಿಂದ ತುಂಬ ದೊಡ್ಡ ಮಟ್ಟಕ್ಕೆ ಏನು ಚೇಂಜಸ್ಗಳು ಬರೋದಿಲ್ಲ. ಓಕೆ, ಅದಾದಮೇಲೆ ಬಹಳ ಇಂಪಾರ್ಟೆಂಟ್ ಏನು ಅಂತಂದರೆ ಈ ಸಿಗ್ನಿಫಿಕೇಟರ್ ಸೆಟ್ಟಿಂಗ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಲ್ಲ ಆ ಸೆಟ್ಟಿಂಗ್ಸ್ಗಳನ್ನು ಆನ್ ಮಾಡ್ಕೊಳ್ಳಿ. ಅದಾದಮೇಲೆ ಸೇವ್ ಅನ್ನೋ ಒಂದು ಆಪ್ಷನ್ನ ಕೊಟ್ಬಿಡಿ. ಸೊ ಇಲ್ಲಿ ಒಂದು ಫ್ಲಾಪಿ ಥರ ಒಂದು ಆಪ್ಷನ್ ಇದೆ ನೋಡಿ. ಸೊ ಇದನ್ನಾದರೂ ಕೊಡಬಹುದು, ಅಥವಾ ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಇದೆ ನೋಡಿ. ಸೊ ಇದನ್ನಾದರೂ ನೀವು ಅದನ್ನು ಪ್ರೆಸ್ ಮಾಡ್ಬೋದು. ಮಾಡಿದ್ರೆ ಅದು ಸೇವ್ ಆಗಿಬಿಡುತ್ತೆ. ಈಗ ನಾನು ಸೇವ್ ಅಂತ ಆಪ್ಷನ್ ಕೊಟ್ಟಿದ್ದೀನಿ. ನಾನು ಈಗ ಹಾರೋಸ್ಕೋಪ್ಗೆ ಹೋಗ್ತಾಯಿದ್ದೀನಿ. ಹಾರೋಸ್ಕೋಪಲ್ಲಿ ಈಗ ಉದಾಹರಣೆಗೆ ನಾನು ಒಂದು ಡೀಟೇಲ್ಸನ್ನು ಎಂಟ್ರಿ ಮಾಡ್ತಾಯಿದ್ದೀನಿ. ಸೊ ಈಗ ಉದಾಹರಣೆಗೆ ಪ್ರದೀಪ್ ಎ 28/7/1990 10:45 ಅಂತ ಕೊಟ್ಟಿರ್ತೇನೆ. ಓಕೆ, 44 ಬಟ್ 45 ಅಂತ ಕೊಡ್ತಾಯಿದ್ದೀನಿ, ಯಾಕೆಂದರೆ ನಿಮ್ಗೆ ಕೆಲವೊಂದು ವಿಚಾರಗಳನ್ನು ತಿಳಿಸೋದಕ್ಕೋಸ್ಕರ. ಸೊ ನಾನು ಹುಟ್ಟಿರೋದು ಬಂದು ಬೆಂಗಳೂರಲ್ಲಿ. ಸೊ ಈಗ ಇಲ್ಲಿ ಬೆಂಗಳೂರು ಅಂತ ಕೊಟ್ಟಿದ ತಕ್ಷಣ ನಿಮಗೆ ಡೀಟೇಲಾಗಿ ಬೆಂಗಳೂರಿಗೆ ಸಂಬಂಧಪಟ್ಟಿರುವಂಥದ್ದು ಮತ್ತು ಸಣ್ಣ ಪುಟ್ಟ ವಿಚಾರಗಳು, ಊರುಗಳು ಎಲ್ಲವನ್ನು ತೋರಿಸುತ್ತೆ ಇಲ್ಲಿ. ಸೊ ಮತ್ತು ಮೇಯ್ನ್ ಪ್ಲೇಸು ತೋರಿಸುತ್ತೆ. ಸೊ ಬೆಂಗಳೂರು ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಈಗ ನಾನು ಸಬ್ಮಿಟ್ ಅಂತ ಕೊಡ್ತಾಯಿದ್ದೀನಿ. ಸಬ್ಮಿಟ್ ಆಯಿತು. ಇದರಲ್ಲಿ ಒಂದು ಹೊಸ ವಿಚಾರ ಏನು ಅಂತಂದರೆ ಫ್ರಂಟ್ ಪೇಜಲ್ಲೇ ಗಿವನ್ ಟೈಮ್ ಮತ್ತು ರೆಕ್ಟಿಫೈಡ್ ಟೈಮ್ ಅನ್ನೋ ಒಂದು ಆಪ್ಷನನ್ನು ತೋರಿಸ್ತಾ ಇದೆ. ಸೊ ಇವಾಗ ಗಿವನ್ ಟೈಮ್ ಅನ್ನೋದು ಫಿಕ್ಸ್ಡ್ ಆಗಿಬಿಟ್ಟಿರುತ್ತೆ. ಸೊ ಅವ್ರು ಯಾವ ಟೈಮ್ ಕೊಟ್ಟಿದ್ದಾರೋ ಅದು ಆಟೋಮೆಟಿಕ್ಕಾಗಿ ಸೇವ್ ಆಗುತ್ತೆ. ಅದರಲ್ಲಿ ಏನೂ ಚೇಂಜಸ್ಗಳು ಬರೋದಿಲ್ಲ. ಯಾಕೆಂದರೆ ನೀವು ಮುಂದೆ ಯಾವತ್ತಾದರೂ ಒಂದಿನ ನೀವು ರೆಕ್ಟಿಫೈ ಮಾಡಿರ್ತೀರ, ಬಟ್ ಅವ್ರ ಒರಿಜಿನಲ್ ಟೈಮ್ ಯಾವುದು ಅಂತ ನಿಮ್ಗೆ ಗೊತ್ತಾಗಲ್ಲ. ಸೊ ಅವಾಗ ಇಲ್ಲಿ ಬಂದು ನೀವು ನೋಡಿಕೊಂಡಾಗ ನಿಮ್ಮ ಒರಿಜಿನಲ್ ಟೈಮ್ ಯಾವುದು ಏನು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನೀವು ಎಷ್ಟು ನಿಮಿಷ ರೆಕ್ಟಿಫೈ ಮಾಡಿದ್ದೀರಾ, ಎಷ್ಟು ಸೆಕೆಂಡ್ ರೆಕ್ಟಿಫೈ ಮಾಡಿದ್ದೀರಾ ಅನ್ನೋದು ಈಸಿಯಾಗಿ ಇಲ್ಲಿ ನಮಗೆ ಶೋ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಈ ಒಂದು ಆಪ್ಷನ್ ನಾನಿಲ್ಲಿಗ ಆ್ಯಡ್ ಆನ್ ಮಾಡಿದ್ದೀನಿ. ಈಗೇನು ಮಾಡ್ತಾಯಿದ್ದೀನಿ, ನಾನು ಆಟೋಮೆಟಿಕ್ಕಾಗಿ ಹೊಸ ವಿಚಾರಕಗಳೇನಿದೆಯೋ ಅದನ್ನು ಮಾತ್ರನೇ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಈಗ ಕುಂಡಲಿಲಿ ಹೋಗಿದ ತಕ್ಷಣ ಏನೂ ಕೂಡ ವ್ಯತ್ಯಾಸಗಳಿಲ್ಲ. ಓನ್ಲಿ ಒನ್ ಥಿಂಗ್ ಏನು ಅಂತಂದರೆ ಇಲ್ಲಿ ಈಗ MP LP ಅನ್ನೋ ಒಂದು ವಿಚಾರ, ಅಂದರೆ ಮೂನ್ ಪ್ರೋಗ್ರೆಷನ್ ಮತ್ತು ಲಗ್ನ ಪ್ರೋಗ್ರೆಷನ್ನ ಕಲರ್ ಕೋಡ್ ಮಾಡಿದ್ದೀವಿ ಇಲ್ಲಿ. ಅದು ಒಂದು ವಿಚಾರ ಮಾತ್ರನೇ ಇಲ್ಲಿ ಅಡಿಷ್ನಲ್ ಆಗಿ ಆ್ಯಡ್ ಆನ್ ಆಗಿದೆ. ಸೊ ಇಲ್ಲಿ ಪ್ಲಸಿಡಸ್ ಭಾವ ಅಂತ ಬಂದಾಗ ಇಲ್ಲಿ ಆಟೋ ಅನ್ನೋ ಒಂದು ಆಪ್ಷನ್ನ ಕೊಟ್ಟಿದ್ದೀವಿ. ಆಟೋ ಅನ್ನೋ ಒಂದು ವಿಚಾರ ಏನನ್ನು ಮಾಡುತ್ತೆ ಅಂತಂದರೆ, ನಿಮ್ಮೆಲ್ಲರಿಗೂ ಗೊತ್ತು ಬರ್ತ್ ಟೈಮ್ ರೆಕ್ಟಿಫಿಕೇಷನ್ನು ರೂಲಿಂಗ್ ಪ್ಲಾನೆಟ್ ಪ್ರಕಾರ ನಾವು ಮಾಡುವಾಗ ಕೆಲವೊಂದು ಕಷ್ಟಗಳನ್ನು ಪಡ್ತಾ ಇದ್ವಿ ನಾವು. ಈಗ 1 ನಿಮಿಷ ಇನ್ಕ್ರೀಸ್ ಮಾಡಿದ್ರೆ ಡಿಕ್ರೀಸ್ ಮಾಡೋದು, ಅಥವಾ ಯಾವುದು ಕರೆಕ್ಟು ಯಾವುದು ರಾಂಗು, ಸೊ ಈ ಥರ ಎಲ್ಲ ಕೆಲವೊಂದು ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಜ್ಞಾಪನದಲ್ಲಿ ಇಟ್ಕೊಂಡು ನಾವು ಮಾಡೋದು ಬಂದು ತುಂಬ ಕಷ್ಟ ಆಗ್ತಾಯಿತ್ತು. ಸೊ ಅದಕ್ಕೆ ಏನು ಮಾಡಿದ್ದೀನಿ, ಈಗ ಒಂದು ಆಪ್ಷನನ್ನು ಕ್ರಿಯೇಟ್ ಮಾಡಿದ್ದೀನಿ ನಾನು. ಅದು ಆಟೋಮೆಟಿಕ್ಕಾಗಿ ಇಲ್ಲಿ ರೂಲಿಂಗ್ ಪ್ಲ್ಯಾನೆಟಲ್ಲಿರುವಂಥ ಕೆಲವು ಪೊಸಿಷನ್ಸ್ಗಳು, ಈ ಚಂದ್ರ ಮತ್ತು ಈ ಬುಧ. ಓಕೆ, ಈ ಚಂದ್ರ ಮತ್ತು ಬುಧ. ಓಕೆ, ಯಾವುದಾದ್ರೂ ಒಂದು ಬಂದು ಈ ಜಾಗದಲ್ಲಿ ಬರಬೇಕು. ಸೊ ಅದು ರೂಲು. ಸೊ ಈಗ ಯಾವುದಾದ್ರೂ ಒಂದು ಆ ಜಾಗದಲ್ಲಿ ಬರಬೇಕು ಅಂತಂದರೆ ಆಟೋಮೆಟಿಕ್ಕಾಗಿ ನಾವೇನಾದರೂ ಇಲ್ಲಿ ಆಟೋ ಅನ್ನೋ ಬಟನ್ನ ಪ್ರೆಸ್ ಮಾಡಿದ ತಕ್ಷಣ ಅದು ಶೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನೋಡಿ, ನಾನು ಸುಮ್ಮನೆ ಪ್ರೆಸ್ ಮಾಡ್ತೀನಿ, ಬಟ್ ಇದು ಆಲ್ರೆಡಿ ರೆಕ್ಟಿಫೈ ಆಗಿರುವಂಥ ಜಾತಕ ನಿಮಗೆ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಇದನ್ನು ಮಾಡ್ತಾಯಿದ್ದೀನಿ.
ಮತ್ತು ನಾನು ರೆಕ್ಟಿಫೈ ಮಾಡಿರುವಂಥ ಟೈಮೇ ಇಲ್ಲಿ ಬರಬೇಕು ಅನ್ನೋದು ಇಲ್ಲ, ಅವಶ್ಯಕತೆ ಇಲ್ಲ ಆ್ಯಕ್ಚುಲಾಗಿ. ಓಕೆ, ಸೊ ಈಗ ನಾನು ರೆಕ್ಟಿಫೈ ಮಾಡಿದ ತಕ್ಷಣ ನೋಡಿ, ಈಗ ಆಟೋಮೆಟಿಕ್ಕಾಗಿ 45 ಅಂತ ಇರೋದನ್ನು ಬಂದು ಇಲ್ಲಿ 44:32 ಸೆಕೆಂಡ್ ಅನ್ನೋದನ್ನು ತೊಗೊಂಡಿದೆ. ಈ ಬುಧ ಇಲ್ಲಿಗೆ ಬಂದುಬಿಡ್ತು. ಸೊ ಇಷ್ಟು ಬಂದ್ರೇ ಸಾಕು ಆ್ಯಕ್ಚುಲಾಗಿ. ಸೊ ಇನ್ನೊಂದು ಸರಿನೂ ನೀವು ಪ್ರೆಸ್ ಮಾಡ್ಬೋದು. ಪ್ರೆಸ್ ಮಾಡಿದ ತಕ್ಷಣ ಈಗ ನೋಡಿ, ಹತ್ರದಲ್ಲಿರುವಂಥ ಈ ಚಂದ್ರ ಇಲ್ಲಿಗೆ ಮ್ಯಾಚ್ ಆಗಿಬಿಡುತ್ತೆ. ಓಕೆ, ಈ ಚಂದ್ರ ಇಲ್ಲಿಗೆ ಮ್ಯಾಚ್ ಆಯಿತು. ನೆಕ್ಸ್ಟ್ ಕ್ಲೋಸೆಸ್ಟ್ ಯಾವುದು ಅನ್ನೋದನ್ನು ನೋಡುತ್ತೆ. ಎರಡೇ ಸರಿನೇ ಈ ಆಪ್ಷನ್ನ ಕೊಟ್ಟಿರೋದು, ಒಂದು ಬುಧ ಬರಬೇಕು, ಇಲ್ಲ ಚಂದ್ರ ಬರಬೇಕು. ಸೊ ಅದಕ್ಕೋಸ್ಕರ ಈಗ ನೋಡಿ, ಮತ್ತೆ ಪ್ರೆಸ್ ಮಾಡಿದೆ, ಬುಧ ಬಂತು. ಈಗ ಮತ್ತೆ ಪ್ರೆಸ್ ಮಾಡ್ತಾಯಿನಿ, ಚಂದ್ರ ಬರುತ್ತಿಲ್ಲಿ. ಸೊ ಆ ಥರ ಎರಡೇ ಬಟನ್, ಎರಡೇ ಆಪ್ಷನ್ಸನ್ನು ಕೊಟ್ಟಿದ್ದೀವಿ. ಈ ಎರಡರಲ್ಲಿರೋದು ಯಾವುದಾನ ಒಂದು ಅಲ್ಲಿ ಬರೋ ಥರ. ಇನ್ನೂ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಬಿಹೈಂಡಲ್ಲಿ ಇದಕ್ಕೆ ಅಪ್ಡೇಟ್ ಮಾಡಿದ್ದೀವಿ. 3 ನಿಮಿಷಕ್ಕಿಂತ ಜಾಸ್ತಿ ಹೋದರೆ ಏನನ್ನು ತೊಗೋಬೇಕಿದು, 3 ನಿಮಿಷಕ್ಕಿಂತ ಜಾಸ್ತಿ ಹೋಗಬಾರ್ದು. ಸೊ ಈ ಥರದ್ದು ಏನೇನೋ ಇದೆ ಕ್ಯಾಲ್ಕುಲೇಷನ್ಸ್ ಒಳಗಡೆ. ಓಕೆ, ಸೊ ಅದು ಎಲ್ಲವನ್ನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ ಆಗುತ್ತೆ. ನಿಮ್ಮ ಕ್ಲಾಸಲ್ಲಿ ಇದನ್ನೆಲ್ಲ ವಿಚಾರಗಳನ್ನ ಕಲ್ತಿರ್ತೀರ ನೀವು ಆಲ್ರೆಡಿ. ಓಕೆನಾ. ಈಗ ಇದರ ಒರಿಜಿನಲ್ ಟೈಮ್ ಎಷ್ಟು ಅಂತ ನೋಡಿದ್ರೆ 44. ನಾನು ತುಂಬ ವರ್ಷದ ಹಿಂದ್ಗಡೆ ರೆಕ್ಟಿಫೈ ಮಾಡಿರುವಂಥ ಜಾತಕ ಇದು. ಸೊ ಅದರಿಂದ ನಾನು ವಾಪಸ್ ಇದನ್ನು 44 ಅಂತ ಸೆಟ್ ಮಾಡ್ತಾಯಿನಿ. ಯಾಕೆಂದರೆ ನಿಮಗೆ ತೋರಿಸೋದಕ್ಕೋಸ್ಕರ ಮಾಡ್ತಾ ಇರೋದು ಅದನ್ನು. ಸೊ ನೀವೆಲ್ಲ ಏನು ಮಾಡಬೇಕು ಅಂತಂದರೆ, ಆಟೋಮೆಟಿಕ್ಕಾಗಿ ನೀವೇನು ಮಾಡಬೇಕು, ಯಾವುದೇ ಹೊಸ ಜಾತಕಗಳನ್ನು ಕೊಟ್ಟಾಗ ನಿಮ್ಮ ಹತ್ರ ನೀವು ಇದನ್ನು ಮಾಡಬೇಕಾಗತ್ತೆ. ಸೊ ಇದನ್ನು ಯಾವಾಗ ಮಾಡಬೇಕು ನೀವು, ಯಾರ ಟೈಮ್ ಆ್ಯಕ್ಯುರೇಟಾಗಿ ಕರೆಕ್ಟಾಗಿದೆ ಅನ್ನೋರಿಗೆ ಮಾತ್ರ. ಆ್ಯಕ್ಯುರೇಟಾಗಿ ಕರೆಕ್ಟಾಗಿರೋರಿಗೆ ಅಂತಂದರೆ ಅರ್ಥ, ಈಗ ಉದಾಹರಣೆಗೆ 10:45 ಅಂತ ಕೊಟ್ಟಿದ್ದಾರೆ, 10:35 ಅಂತ ಕೊಟ್ಟಿದ್ದಾರೆ, 10:30 ಅಂತ ಕೊಟ್ಟಿದ್ದಾರೆ. ಸೊ ಈ ಥರ ಟೈಮ್ ಇರೋರಿಗೆ ರೆಕ್ಟಿಫೈ ಮಾಡಿ, ಈ ಆಪ್ಷನ್ನ ಉಪಯೋಗಿಸಿ. ಯಾರ ಜಾತಕ 6ರಿಂದ 6:15 ಅಂತ ಕೊಟ್ಟಿದ್ದಾರೆ, 6 ಗಂಟೆಯಿಂದ 7 ಗಂಟೆ ಅಂತ ಕೊಟ್ಟಿದ್ದಾರೆ, 6ರಿಂದ 6:45, 6:15. ಸೊ ಇಂಥವ್ರಿಗೆ ಇದನ್ನು ಉಪಯೋಗಿಸೋದಕ್ಕೆ ಹೋಗಬೇಡಿ. ಸೊ ಯಾರಿಗೆ ನೀವು ಆ ಥರದ್ದು ಟೈಮ್ ಫ್ರೇಮ್ ಅಂದರೆ ಒಂದು 15 to 30 ಮಿನಿಟ್ಸ್ ಅಥವಾ 1 hour ಡಿಫ್ರೆನ್ಸ್ ಇರೋರಿಗೆ ನೀವು ಕಾರಕಗಳ ಬೇಸ್ ಮೇಲೆ ಮಾಡಬೇಕು. ಇದು ಬಂದು ಟೈಮ್, ಇದು ಹಾಸ್ಪಿಟಲ್ ಕೊಟ್ಟಿರೋದು, ಈ ಟೈಮ್ ನಂದು ಕರೆಕ್ಟು ಅನ್ನೋರಿಗೆ ಈ ಮೆಥಡನ್ನು ಉಪಯೋಗಿಸಿ. ಓಕೆನಾ. ಸೊ ಇದು ಈಗ ಸೇವ್ ಅಂತ ಕೊಟ್ಟಿದ್ದೀನಿ, ಸೇವ್ ಕಂಪ್ಲೀಟೆಡ್ ಅಂತ ಬಂತು. ಇಲ್ಲಿ ಏನಾದರೂ ಚೇಂಜಸ್ ಇದೆಯಾ ಅಂತ ಕೇಳಿದ್ರೆ ಇಲ್ಲ, ಇಲ್ಲಿ ಒಂದು ಅಡಿಷ್ನಲ್ ಆಗಿ ಈ ಬರ್ತ್ ಟೈಮ್ ರೆಕ್ಟಿಫಿಕೇಷನ್ನ ಆ್ಯಡ್ ಆನ್ ಮಾಡಿದ್ದೀವಿ. ಅದಾದಮೇಲೆ ಕಸ್ಪಲ್ ಸಿಗ್ನಿಫಿಕೇಟರ್ಸ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ. ಸೊ ಇಲ್ಲೇ ಬಹಳ ಮುಖ್ಯವಾಗಿರುವಂಥ ಕೆಲವೊಂದು ವಿಚಾರಕಗಳನ್ನು ನಾವಿಲ್ಲಿ ಆ್ಯಡ್ ಆನ್ ಮಾಡಿದ್ದೀವಿ. ಈಗ ಇಲ್ಲಿ ಸೂರ್ಯ, ಶನಿನ ನಕ್ಷತ್ರ, ಚಂದ್ರನ ಸಬ್ಬಲ್ಲಿ ಕನೆಕ್ಟಿವಿಟಿ ಇದೆ. ಸೊ ಈಗ ಅದೇ ರೀತಿಯೇ ಎಫೆಕ್ಟಿವ್ ಲಿಂಕ್ಸಲ್ಲಿ 2, 4, 6 ಅನ್ನೋದು ಬಂದಿದೆ. ಈಗ ಅದ್ರ ಮೇಲೆ ಟಚ್ ಮಾಡಿದ ತಕ್ಷಣ ಈ ರೀತಿ ಅದರ ಕಾರಕಗಳನ್ನು ತೋರಿಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಎಫೆಕ್ಟಿವ್ ಲಿಂಕ್ಸ್. ನೋಡಿ, ಇನ್ ಯೋರ್ ಹಾರೋಸ್ಕೋಪ್ planet Sun is connected to houses 2, 4, 6. This is 40% favorable for inner karakas and 60% favorable for outer karakas ಅಂತ ಹೇಳಿ ಅಲ್ಲಿ ಗ್ರಾಫು ಕೂಡ ಕೊಟ್ಟಿದ್ದೀವಿ. ಈಗ ಇಲ್ಲಿ ಸೂರ್ಯಗ್ರಹ ಔಟರ್ ಭಾವಗಳಿಗೆ ಕನೆಕ್ಟಿವಿಟಿ ಇದೆ. ಅಂದರೆ 2, 4, 6 ಅನ್ನೋದು ಔಟರ್ ಭಾವಗಳು. ಇನ್ನರ್ ಭಾವ, ಔಟರ್ ಭಾವಗಳು ಅನ್ನೋದು ನಿಮ್ಗೆ ಈಸಿಯಾಗಿ ಗೊತ್ತು. 1, 3, 5, 7, 9, 11 ಅನ್ನೋದು ಇನ್ನರ್ ಭಾವಗಳು. ಅದೇ ರೀತಿ 2, 4, 6, 8, 10, 12 ಅನ್ನೋದು ಔಟರ್ ಭಾವಗಳು. ಸೊ ಇದೆಲ್ಲರಿಗೂ ಗೊತ್ತು ನಿಮಗೆ. ಈಗ ನೋಡಿ, ಇಲ್ಲಿ ಔಟರ್ ಭಾವ ಕನೆಕ್ಟಿವಿಟಿ ಇರೋದ್ರಿಂದ ಮೊದಲು ಇಲ್ಲಿ ಔಟರ್ ಕಾರಕಗಳು ಸ್ಟಾರ್ಟ್ ಆಗುತ್ತೆ, ಆಮೇಲೆ ಇನ್ನರ್ ಕಾರಕಗಳು ಬರುತ್ತೆ. ಸೊ ಇವಾಗ ನೀವೇನು ಮಾಡಬೇಕು ಅಂತಂದರೆ, ಇವರ ವಯಸ್ಸು ಎಷ್ಟು ಅನ್ನೋದನ್ನು ತಿಳ್ಕೋಬೇಕು. ಯಾಕೆಂದರೆ ವಯಸ್ಸಿಗೆ ತಕ್ಕಂಥ ಫಲವನ್ನು ನಾವು ನುಡಿಬೇಕು. ಸೊ ಅದರಿಂದ ವಯಸ್ಸು ಅನ್ನೋದು ಭಾಳ ಮುಖ್ಯ ನಮಗೆ. ಈಗ ಇವರ ಜಾತಕದಲ್ಲಿ ಸೂರ್ಯನ ಕಾರಕತ್ವಗಳೇನು ಅಂತಂದರೆ, ಈಗ ಮೆಡಿಸನ್, ಮೆಡಿಕಲ್, ಸೊ ಇದಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರಗಳು, ಅಥವಾ ಟಾಪ್ ಪೊಸಿಷನ್ನು, ಪ್ರಮೋಷನ್ಸು, ಗೌರ್ಮೆಂಟ್ ಆಫೀಸರು, ಅಡ್ಮಿನಿಸ್ಟ್ರೇಟಿವ್ಗೆ ಸಂಬಂಧಪಟ್ಟಿರುವಂಥ ವಿಚಾರಗಳು, ಲೀಡರ್ಶಿಪ್ಸು, ತಂದೆಯ ಕಾರಕತ್ವಗಳು, ಈ ಥರ ಗೌರ್ಮೆಂಟಿಗೆ ಸಂಬಂಧಪಟ್ಟಿರುವಂಥ ವಿಚಾರಕಗಳು ಎಲ್ಲವನ್ನು ತೋರಿಸುತ್ತೆ. ಇದಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರಕಗಳು ಈ ವಯಸ್ಸಲ್ಲಿ ಇವರಿಗೆ ಸಿಗುವಂಥ ಸಾಧ್ಯತೆಗಳು ಇರುತ್ತೆ ಅನ್ನೋದನ್ನು ಹೇಳ್ತೀರಾ. ಅದೇ ರೀತಿ ಇನ್ನರ್ ಕಾರಕತ್ವಗಳಿಗೆ ಸಂಬಂಧಪಟ್ಟಿರುವಂಥ ವಿಚಾರಕಗಳಿಗೆ ಅಂತ ತಗೊಂಡಾಗ 40% ಫೇವರಬಲ್ ಆಗಿದೆ. ಸೊ ಅದರಿಂದ ಉದಾಹರಣೆಗೆ ಸನ್ ಈಸ್ ದಿ ಕಾರಕ ಫಾರ್ ಇಂಡಿವಿಜುವಲ್ ಫೇತ್ ಅಂತ ಇದೆ, ಆತ್ಮಕಾರಕ ಅಂತ ಇದೆ. ಕಣ್ಣಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳಲ್ಲಿ ಸಣ್ಣ ಪುಟ್ಟ ವಿಚಾರಗಳು ಬರಲೇಬೇಕು ಅಂತಿಲ್ಲ, ಯಾಕೆಂದರೆ ಇಲ್ಲಿ 8 ಇಲ್ಲ, 12 ಇಲ್ಲ. ಸೊ ಅದರಿಂದ ಬರಲೇಬೇಕು ಅನ್ನೋದಿಲ್ಲ. ಸಣ್ಣ ಪುಟ್ಟ ಕಣ್ಣಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳಲ್ಲಿ ಪ್ರಾಬ್ಲಮ್ಸ್ ಬರಬಹುದು. ವಿಷನ್ಗೆ ಸಂಬಂಧಪಟ್ಟಿರುವಂಥದ್ದು, ತಲೆಗೆ ಸಂಬಂಧಪಟ್ಟಿರುವಂಥದ್ದು, ಬ್ರೈನ್ಗೆ ಸಂಬಂಧಪಟ್ಟಿರುವಂಥ, ಹಾರ್ಟ್ಗೆ ಸಂಬಂಧಪಟ್ಟಿರುವಂಥದ್ದು, ಸ್ಕೆಲಿಟನ್ ಬೋನ್ಸ್ಗೆ ಸಂಬಂಧಪಟ್ಟಿರುವಂಥದ್ದು, ಹೀಟು, ಸೋಲು, ಸೊ ಈ ಥರದ ವಿಚಾರಕಗಳಿಗೆ
ಸೆಲ್ಫ್ ಕಾನ್ಫಿಡೆನ್ಸಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳು, ಫಾದರು, ಫೇಮು, ಈ ಥರದ ವಿಚಾರಗಳಿಗೆ 40% ಸಾಧಕವಾಗಿದೆ. ಇನ್ನು 60% ಸಣ್ಣ ಪುಟ್ಟ ವಿಚಾರಕಗಳಲ್ಲಿ ಸಮಸ್ಯೆ ಬರುವಂಥ ಸಾಧ್ಯತೆಗಳಿರುತ್ತೆ ಅನ್ನೋದನ್ನು ನೀವು ತೊಗೊಬೋದು. ಈಗ ಉದಾಹರಣೆಗೆ ಈ ಟೈಮಲ್ಲಿ ನಿಮಗೂ ಮತ್ತು ನಿಮ್ಮ ತಂದೆಗೆ ಸಂಬಂಧಪಟ್ಟಿರುವಂಥ ಸಂಬಂಧದಲ್ಲಿ ಸಣ್ಣ ಪುಟ್ಟ ವಿಚಾರಕಗಳಲ್ಲಿ ತೊಂದರೆ ಬರಬಹುದು, ಅಥವಾ ಇಬ್ಬರು ಮಧ್ಯದಲ್ಲೂ ಕೆಲವು ಮಾತಿನ ಮುಖಾಂತರ ಕೆಲವೊಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಅನ್ನೋದನ್ನು ನೀವು ತೊಗೋಬೋದು. ಸೊ ಈ ಥರ ನೀವು ಮಾಡಿಫಿಕೇಷನ್ ಮಾಡ್ಕೋಬೇಕಿಲ್ಲಿ. ಕಾರಕಗಳನ್ನು ಇಲ್ಲಿ ನಾನು ಕೊಟ್ಬಿಟ್ಟಿದ್ದೀನಿ. ಸೊ ಅದಾದಮೇಲೆ ಬಹಳ ಮುಖ್ಯವಾಗಿರುವಂಥ ವಿಚಾರ ಏನು ಅಂತಂದರೆ ಇಲ್ಲಿ ನೋಡಿ, 12 ಭಾವಗಳಿಗೆ ಸಂಬಂಧಪಟ್ಟಿರುವಂಥ ಕಾರಕಗಳನ್ನು ಇಲ್ಲಿ ಆ್ಯಡ್ ಆನ್ ಮಾಡಿದ್ದೀನಿ. ಸೊ ಈಗ ಈ 12 ಭಾವಗಳಿಗೆ ಸಂಬಂಧಪಟ್ಟಿರುವಂಥ ಕಾರಕಗಳನ್ನು ನಾವು ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದನ್ನು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈಗ ಲಗ್ನ ಭಾವಕ್ಕೆ ಸಂಬಂಧಪಟ್ಟಿರೋ ಅಂದರೆ ಈ ಜಾತಕದವ್ರಿಗೆ ಸೂರ್ಯ 2, 4, 6ಕ್ಕೆ ಕನೆಕ್ಟಿವಿಟಿ ಇರೋದರಿಂದ ಲಗ್ನ ಭಾವಕ್ಕೆ ಇದು ಸಾಧಕನ ಬಾಧಕನ ಅನ್ನೋದನ್ನು ತೋರಿಸುತ್ತೆ. ಸೊ ಈಗ ಲಗ್ನ ಭಾವಕ್ಕೆ ಸಂಬಂಧಪಟ್ಟಿರೋ ಹಾಗೆ ಈಗ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸ್ ಆಗಿರ್ಬೋದು, ಸೆಲ್ಫ್ ಎಫರ್ಟ್ ಆಗಿರ್ಬೋದು, ಜಾಬ್ಗೆ ಸಂಬಂಧಪಟ್ಟಿರುವಂಥ ವಿಚಾರಕಗಳಿಗೆ ಇದು ಸಾಧಕವಾಗಿರುತ್ತೆ, ಅಂದರೆ ಲಗ್ನಕ್ಕೆ ಸಾಧಕವಾಗಿರುತ್ತೆ. ಓಕೆ, ಅಂದರೆ ಔಟರ್ ಕಾರಕಗಳಿಗೆ ಸಾಧಕವಾಗಿರುತ್ತೆ. ಅದೇ ರೀತಿ ನೋಡಿ 2ನೇ ಭಾವಕ್ಕೆ ಅಂತ ತಗೊಂಡಾಗ ಔಟರ್ ಕಾರಕಗಳಂದರೆ 2ನೇ ಭಾವದಲ್ಲಿರುವಂಥ ಔಟರ್ ಕಾರಕಗಳು ಏನು ಅಂತ ನೋಡಿದ್ರೆ ಗೋಲ್ಡು, ಸಿಲ್ವರು, ಮೆಟಲ್ಸು, ಜ್ಯುವೆಲ್ರೀಸು ಇದಕ್ಕೆಲ್ಲ ಸಂಬಂಧಪಟ್ಟಿರುವಂಥದ್ದು, ಹಣಕಾಸಿಗೆ ಸಂಬಂಧಪಟ್ಟಿರುವಂಥ. ಸೊ ಈ ಟೈಮಲ್ಲಿ ಹಣಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರಗಳಿಗೂ ಸಾಧಕವಾಗಿರುತ್ತೆ. ಲಿಕ್ವಿಡ್ ಕ್ಯಾಶ್ ಇನ್ಕ್ರೀಸ್ ಆಗುತ್ತೆ ಈ ಟೈಮಲ್ಲಿ ಅನ್ನೋದನ್ನು ತೋರಿಸುತ್ತೆ. ಇನ್ನು 3ನೇ ಭಾವಕ್ಕೆ ಸಂಬಂಧಪಟ್ಟಿರುವಂಥ ಔಟರ್ ಕಾರಕಗಳಿಗೆ ಅಂತ ತಗೊಂಡಾಗ ಶಾರ್ಟ್ ಜರ್ನಿ, ರೋಡು, ಬೈಸಿಕಲು, ಟ್ರಾನ್ಸ್ಪೋರ್ಟ್ಗೆ ಸಂಬಂಧಪಟ್ಟಿರುವಂಥ ವಿಚಾರಕಗಳಿಗೂ ಕೂಡ ಇದು ಸಾಧಕವಾಗಿರುತ್ತೆ. ಚೆಕ್ಸು, ಡಾಕ್ಯುಮೆಂಟ್ಸು, ನ್ಯೂಸ್ ಪೇಪರು, ಇದು ಟ್ರಾನ್ಸ್ಪೋರ್ಟ್ ಸಂಬಂಧಪಟ್ಟಿರುವಂಥ ವಿಚಾರಗಳಿಗೂ ಕೂಡ ಇದು ಚೆನ್ನಾಗಿರುತ್ತೆ. ಹಾಗೆ 4ನೇ ಭಾವಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರಗಳಿಗೆ ಅಂತ ತಗೊಂಡಾಗ ಈ ಟೈಮಲ್ಲಿ ಔಟರ್ ಭಾವಗಳಿಗೆ ಕನೆಕ್ಟಿವಿಟಿ ಇರೋದರಿಂದ ಹೌಸು, ಲ್ಯಾಂಡು, ವೆಹಿಕಲ್ಸು, ಸ್ಕೂಲ್ಸು ಈ ಥರ ವಿಚಾರಕಗಳು. ಓಕೆ, ಇಲ್ಲಿ ಔಟರ್ ಕಾರಕಗಳು ಎಲ್ಲವನ್ನು ನೋಡಿ ನೀವು, ಇದೆಲ್ಲ ವಿಚಾರಗಳಿಗೂ ಇಲ್ಲಿ ಸಾಧಕವಾಗಿರುತ್ತೆ ಅಂತ ತಗೊಳ್ತೀರ ನೀವು. ಹಾಗೆಯೇ ಕೆಳಗೆ ಸ್ಕ್ರೋಲ್ ಮಾಡಿದ್ರೆ ನೋಡಿ, ಇಲ್ಲಿ ಇನ್ನರ್ ಕಾರಕತ್ವಗಳನ್ನು ಕೊಟ್ಟಿದ್ದೀವಿ ಹಾಗೆ. ಸೊ ಇನ್ನರ್ ಕೊಟ್ಟಿದ ತಕ್ಷಣ ಬರೀ 40% ಮಾತ್ರನೇ ಫೇವರಬಲ್ ಆಗಿ. ಸೊ ಇಲ್ಲೂ ಇದೆ ನೋಡಿ, ಹೆಡ್ಡು, ಲಗ್ನ ಭಾವ ಅಂದರೆ ತಲೆ ಭಾಗ, ಫೋರ್ ಹೆಡ್ಡು, ಮೆದುಳು, ಲೈಫು, ಬಾಡಿ ಸ್ಟ್ರಕ್ಚರು, ಫಿಸಿಕಲ್ ಅಪೀರೆನ್ಸು, ಈ ಥರ ಎಲ್ಲ ಕೊಟ್ಟಿದ್ದೀವಿ. ಸೊ ಇದಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರಕಗಳಲ್ಲಿ ಒಂದು 60% ಸಮಸ್ಯೆಗಳು ಬರುತ್ತೆ ಅಂತ ತಗೋಬೋದು. ಹಾಗೆ 2ನೇ ಭಾವದಲ್ಲಿರುವಂಥ ಇನ್ನರ್ ಕಾರಕಗಳು, ಫೇಸಲ್ಲಿ ಸಣ್ಣ ಪುಟ್ಟ ವಿಚಾರಕಗಳಲ್ಲಿ ಸಮಸ್ಯೆ ಬರಬಹುದು. ಮಾತು, ಅದರಲ್ಲಿ ಸಮಸ್ಯೆ ಬರುವಂಥ ಸಾಧ್ಯತೆಗಳಿರುತ್ತೆ. ಬಾಯಲ್ಲಿ ಸಮಸ್ಯೆ ಬರುವಂಥ ಸಾಧ್ಯತೆಗಳಿದೆ. ಅಲ್ಲಲ್ಲಿ ಸಮಸ್ಯೆ ಬರುತ್ತೆ. ಕಣ್ಣು, ಮೂಗು, ಚೀಕ್ಸ್, ಫೇಸ್ ಹೋಲ್ ಸ್ಟ್ರಕ್ಚರಲ್ಲಿ ಸಮಸ್ಯೆಗಳು ಬರುತ್ತಂತೆ. ಈ ಟೈಮಲ್ಲಿ ನೀವು ಸ್ವಲ್ಪ ಮಾತನ್ನು ಯಾರಿಗೂ ಕೊಡೋಕೋಗ್ಬಿಡಿ, ಯಾಕೆಂದರೆ ಸ್ಪೀಚಿಂದ ಪ್ರಾಬ್ಲಮ್ಸ್ ಬರುವಂಥ ಸಾಧ್ಯತೆಗಳಿರುತ್ತೆ. ಸೊ ಈ ಥರ ನೀವಲ್ಲಿ ತೊಗೋಬೋದು. ಹಾಗೆ ಇಲ್ಲಿ ನಾವು ಇನ್ನರ್ ಕಾರಕತ್ವಗಳು 3ನೇ ಭಾವಕ್ಕೆ ಯಾವುದು ಅಂತ ತಗೊಂಡಾಗ ಒಂದು 40% ಓವರ್ ಸ್ಟ್ರೈನಿಂದ ಕತ್ತಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳಲ್ಲಿ ಪೇಯ್ನ್ ಬರ್ಬೋದು, ಕೈಗಳಲ್ಲಿ ಸಮಸ್ಯೆ ಬರ್ಬೋದು, ಸೆನ್ಸಿಂಗ್ ಆರ್ಗನ್, ಶೋಲ್ಡರ್ಸ್, ಕಾಲರ್ ಬೋನ್ ಈ ಥರ ವಿಚಾರಕಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಬರುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ನಾಲೆಜ್ಗಳಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಬರುವಂಥ ಸಾಧ್ಯತೆ, ಅಣ್ಣ ತಮ್ಮಂದಿರ ಜೊತೆಗೆ ಸಣ್ಣ ಪುಟ್ಟ ತೊಂದರೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಬ್ಲಡ್ಡಲ್ಲಿ. ಸೊ ಈ ಥರ ಇನ್ನರ್ ಕಾರಕತ್ವಗಳಲ್ಲಿ ಅಲ್ಲಿ ಪರ್ಸೆಂಟೇಜ್ ವೈಸ್ ನೋಡಿ ನೀವು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳು ಬರಬಹುದು ಅಂತ ನೀವು ಈಸಿಯಾಗಿ ರೆಕಮೆಂಡೇಷನ್ಸ್ನ ಇಲ್ಲಿ ಮಾಡಿಬಿಡ್ಬೋದು. ಈಗ ಉದಾಹರಣೆಗೆ 5ನೇ ಭಾವ ನೋಡಿ, ಹಾರ್ಟು, ಬ್ಯಾಕ್ ರೀಜನು, ಸೆಕ್ಸ್ ಹಾರ್ಮೋನ್ಸು, ಸೆಕ್ಸ್ ಸೆಲ್ಸು, ಸ್ಪೋಮು ಇದೆಲ್ಲ ಕೊಟ್ಟಿದ್ದೀವಲ್ಲ ಇಲ್ಲಿ ನಾವು. ಈಗ ಅಲ್ಲಿ 4ನೇ ಭಾವ ಕನೆಕ್ಟಿವಿಟಿ ಇದೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ 2, 4, 6 ಕನೆಕ್ಟಿವಿಟಿ ಇರೋದರಿಂದ ಈ ಇನ್ನರ್ ಕಾರಕತ್ವಗಳಲ್ಲಿ ಬಂದಾಗ 5ನೇ ಭಾವಕ್ಕೆ ಈ 4 ಅನ್ನೋದು 12ನೇ ಭಾವಕ್ಕೆ ಬರುತ್ತೆ. ಸೊ ಅವಾಗ ಏನಾಗುತ್ತೆ, ಇದಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರಗಳಲ್ಲಿ ಸಮಸ್ಯೆ. ಅಂದರೆ ಈ ಟೈಮಲ್ಲಿ ಮಗು ಅನ್ನೋದನ್ನು ಕೊಡುತ್ತಾ ಅಂತ ಕೇಳಿದ್ರೆ ಕೊಡಲ್ಲ. ಅರ್ಥ ಆಯ್ತಾ? ಸೊ ಈ ರೀತಿ ನೀವು ಬಿಡಿಸಿ ಅದರ ಕಾರಕತ್ವಗಳನ್ನು ವಯಸ್ಸಿಗೆ ತಕ್ಕಂಥ ಫಲವನ್ನು ನೀವು ನುಡಿಯೋದಕ್ಕೆ ಇದು ನಿಮಗೆ ಸಪೋರ್ಟ್ ಮಾಡುತ್ತೆ. ಬಟ್ ಇಲ್ಲೊಂದು ಸ್ವಲ್ಪ ಸ್ಕಿಲ್ ಬೇಕು ನಿಮಗೆ. ಆ ಸ್ಕಿಲ್ಲನ್ನು ನೀವೇ ಡೆವಲಪ್ ಮಾಡ್ಕೋಬೇಕು. ಯಾಕೆಂದರೆ ಇದನ್ನು ಯಾರೂ ನಿಮ್ಗೆ ಹೇಳ್ಕೊಡೋದಕ್ಕಾಗೋದಿಲ್ಲ. ಆಸ್ಟ್ರಾಲಜಿಯಲ್ಲಿ ಪ್ರೆಡಿಕ್ಷನ್ಸ್ ಮಾಡಬೇಕು ಅಂತಂದರೆ ನಿಮ್ಮದೇ ಆದಂಥ ಒಂದು ಸ್ಟೈಲನ್ನ ನೀವೆಲ್ಲರೂ ಬಿಲ್ಡ್ ಮಾಡಿಕೊಳ್ಳೇಬೇಕು. ಯಾಕೆಂದರೆ ಆ ಸ್ಟೈಲನ್ನ ಮಾತ್ರ ಯಾರೂ ಹೇಳ್ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ಬಟ್ ಆದರೆ ಇಲ್ಲಿ ಕಾರಕಗಳನ್ನು ನಾನು ನಿಮಗೆ ಕೊಟ್ಬಿಟ್ಟಿದ್ದೀನಿ. ಈ ಕಾರಕಗಳನ್ನು ಉಪಯೋಗಿಸ್ಕೊಂಡು ನೀವು ಈ ಸ್ಟೈಲನ್ನು ಕ್ರಿಯೇಟ್ ಮಾಡ್ಕೊಬಿಟ್ರೆ ನೀವೊಂದು ದೊಡ್ಡ ಅಸ್ಟ್ರಾಲಜರ್ ಆಗ್ತೀರಾ. ನೀವೊಂದು ಕರೆಕ್ಟಾಗಿ ಆ್ಯಕ್ಯುರೇಟಾಗಿ ನುಡಿಯೋವಂಥ ಫಲವನ್ನು ನೀವು ನುಡಿಯೋವಂಥ ಕೆಪಾಸಿಟಿನ ಬಿಲ್ಡ್ ಮಾಡ್ಕೊಳ್ತೀರಾ. ಏಕೆಂದರೆ ಈ ಕಾರಕಗಳೇ ಬಹಳ ಕಷ್ಟ. ಈ ಕಾರಕಗಳೇ ಸಿಕ್ಕಲ್ಲ ನಿಮಗೆ. ಬಟ್ ಈ ಕಾರಕಗಳನ್ನು ಅಷ್ಟೂ ಕೂಡ ವಿಚಾರಗಳನ್ನು ಇಲ್ಲಿ ಕೊಟ್ಬಿಟ್ಟಿದ್ದೀನಿ ನಾನು. ಓಕೆ, ಇದನ್ನು ಹೇಗೆ ನೀವು ಮಿಕ್ಸ್ ಮಾಡಿ ನೀವು ಫಲ ನೋಡ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಅದು ಡಿಪೆಂಡ್ ಆಗುತ್ತೆ.
ಓಕೆ, ನಾನು ನೆಕ್ಸ್ಟ್ ಅಪ್ಡೇಟಲ್ಲಿ ಏನು ಮಾಡ್ತೀನಿ, ಇನ್ನರ್ ಕಾರಕ ಔಟರ್ ಕಾರಕ ಅಕ್ಕಪಕ್ಕದಲ್ಲೇ ಬರೋ ರೀತಿಯೇ ಮಾಡಿಕೊಟ್ಬಿಡ್ತೀನಿ. ಅದು ಇನ್ನೂ ಈಸಿ ಆಗುತ್ತೆ. ಅಂದರೆ ಈಗ ಲಗ್ನ ಭಾವದಲ್ಲಿರುವಂಥ ಇನ್ನರ್ ಕಾರಕ ಔಟರ್ ಕಾರಕಗಳನ್ನು ನೋಡಿ ನೀವು ಫಲ ಹೇಳೋ ಥರ ನಾವು ಮಾಡ್ಬೋದು. ಓಕೆ, ಸೊ ಅದನ್ನು ನಾನು ಮಾಡಿಕೊಡ್ತೀನಿ. ಈಗ ಹಿಂದೆ ಬಂದು ಈಗ ನೋಡಿ, ಇಲ್ಲಿ ಕುಜ 4, 8 ಮತ್ತು 10, 12ಕ್ಕೆ ಕನೆಕ್ಟಿವಿಟಿ. ಸೊ ಇವಾಗ ಇದನ್ನು ಪ್ರೆಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿದ್ರೆ ಕುಜನ ಕಾರಕತ್ವಗಳಿಗೆ ಸಂಬಂಧಪಟ್ಟಿರುವಂಥ ಔಟರ್ ಲೈಫ್ ಕಾರಕಗಳಿಗೆ ಅದು 20% ಮತ್ತು ಇನ್ನರ್ ಭಾವಗಳಿಗೆ ಸಂಬಂಧಪಟ್ಟಿರುವಂಥ ಕಾರಕಗಳಿಗೆ 20% ತೋರಿಸ್ತಾ ಇದೆ. ಇನ್ನು 80% ವರ್ಕ್ ಆಗೋಲ್ಲ. ಯಾಕೆಂದರೆ ಅಲ್ಲಿ 8, 12 ಇರೋದರಿಂದ ಆ 8, 12 ಅನ್ನೋದು ಅವ್ರಿಗೆ ಒಳ್ಳೆಯ ಫಲಗಳನ್ನು ಕೊಡೋದಿಲ್ಲ ಅಂತ ಅರ್ಥ. ಓಕೆನಾ? ಸೊ ಈಗ ನೋಡಿ ನೀವು ಏನು ಮಾಡ್ತೀನಿ ಅಂತ. ಸೊ ಅದೇ ಇಲ್ಲಿ ಬಂದಾಗ ನಾನು 12 ಭಾವಗಳಿಗೂ ಕೂಡ ಅದೇ ರೀತಿಯೇ ಕೊಟ್ಟಿದ್ದೀವಿ. ಓಕೆ, ಈಗ ನೋಡಿ ಸೂರ್ಯ 2ನೇ ಭಾವಕ್ಕೆ ಕಸ್ಪಲ್ ಸಬ್ಲಾಡು ಟ್ಯಾಪ್ ಮಾಡ್ತಾಯಿದ್ದೀನಿ ಅದ್ರ ಮೇಲೆ. ಈಗ ಸೊ ಅದನ್ನು ಟ್ಯಾಪ್ ಮಾಡಿದ ತಕ್ಷಣ ಈಸಿಯಾಗಿ ಓಪನ್ ಆಗುತ್ತೆ. ಈಗಿಲ್ಲ ಅಂದರೆ ಇಲ್ಲಿ ಕುಜನ ನೋಡಿ 4, 8, 10, 12ಕ್ಕೆ ಕನೆಕ್ಟಿವಿಟಿನ ತೋರಿಸ್ತಾ ಇದೆ. ಈಗ ಬಂತು ನೋಡಿ ಇಲ್ಲಿ. ಈಗ ಇನ್ ಯೋರ್ ಹಾರೋಸ್ಕೋಪ್ ಸೆಕೆಂಡ್ ಕಸ್ಪಲ್ ಸಬ್ಲಾಡ್ ಇಸ್ ಸನ್. ಸೊ ಸನ್ ಏನು ಇದು ಮಾಡ್ತಾ ಇದೆ ಅನ್ನೋದನ್ನು ತೋರಿಸುತ್ತೆ. ಅದರ ಸ್ಟಾರ್ ಲಾರ್ಡ್ ಬಂದು ಸ್ಯಾಟ್ರನ್ನು, ಅದರ ಸಬ್ ಲಾರ್ಡ್ ಬಂದು ಮೂನು. ಸೊ ಅದನ್ನು ಕೂಡ ನಿಮಗೆ ಈಸಿಯಾಗಿ ಪ್ರೆಡಿಕ್ಷನ್ನ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದು ಏನನ್ನು ಕೊಡುತ್ತೆ ಅನ್ನೋದನ್ನು ತೋರಿಸುತ್ತೆ. ಇದನ್ನು ಅಷ್ಟೇ ಅವ್ರ ವಯಸ್ಸಿಗೆ ತಕ್ಕಂತೆ ನೀವು ಅದನ್ನು ಚೇಂಜಸನ್ನು ಮಾಡಬೇಕಾಗತ್ತೆ. ಸೊ ಅದಾದಮೇಲೆ 2, 4, 6 ಕನೆಕ್ಟಿವಿಟಿ ಇರೋದರಿಂದ ಇನ್ನರ್ ಕಾರಕತ್ವಗಳು ಇಲ್ಲಿ 20% ಅಷ್ಟು ಕೊಡುತ್ತೆ ಫಲವನ್ನು. ಔಟರ್ ಕಾರಕತ್ವಗಳು ಅನ್ನೋದನ್ನು 60% ಇನ್ಕ್ರೀಸ್ ಮಾಡುತ್ತೆ. ಅದು ಈಗ ಈ 2, 4, 6 ಕನೆಕ್ಟಿವಿಟಿ ಇರೋದ್ರಿಂದ ಔಟರ್ ಕಾರಕಗಳು 60% ಕೊಡುತ್ತೆ ಅಂತಂದರೆ 2ನೇ ಭಾವದಲ್ಲಿರುವಂಥ ಔಟರ್ ಕಾರಕಗಳು ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಿರುವಂಥ ವಿಚಾರಕಗಳು ಮತ್ತು ಒಡವೆಗಳಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳು, ವೆಲ್ತು, ಬ್ಯಾಂಕ್ ಬ್ಯಾಲೆನ್ಸು, ಸೇವಿಂಗ್ಸು, ಬ್ಯಾಂಕ್ ಎಂಪ್ಲಾಯಾಗಿ ಕೆಲಸ ಮಾಡುವಂಥದ್ದಾಗಿರ್ಬೋದು, ಬ್ಯಾಂಕಿಂಗಿಗೆ ಸಂಬಂಧಪಟ್ಟಿರುವಂಥ ವಿಚಾರಕಗಳಾಗಿರ್ಬೋದು, ಮಾತಿಗೆ ಸಂಬಂಧಪಟ್ಟಿರುವಂಥ ವಿಚಾರ. ಸೊ ಈ ಥರ ಎಲ್ಲ ವಿಚಾರಗಳು, ಎಲ್ಲ ಕಾರಕಗಳು ಇಲ್ಲಿದೆ. ಈಗ 2, 4, 6, 10 ಕನೆಕ್ಟಿವಿಟಿ ಇದೆ ಅಂತಂದರೆ ಔಟರ್ ಲೈಫ್ ಸಿಗುತ್ತೆ, ಇನ್ನರ್ ಲೈಫ್ ಸಿಗಲ್ಲ ಅಂತ ಅರ್ಥ. ವೆರಿ ಸಿಂಪಲ್. ಓಕೆನಾ? ಇದು ಭಾವಗಳಿಗೂ ಕೂಡ ಬರುತ್ತೆ. ನೀವು 3ನೇ ಭಾವಕ್ಕೆ ಟಚ್ ಮಾಡಿದ್ರು ಬರುತ್ತೆ, 4ನೇ ಭಾವಕ್ಕೆ ಟಚ್ ಮಾಡಿದ್ರು ಬರುತ್ತೆ, 5ನೇ ಭಾವಕ್ಕೆ ಟಚ್ ಮಾಡಿದ್ರು ಬರುತ್ತೆ, 6ನೇ ಭಾವಕ್ಕೆ ಟಚ್ ಮಾಡಿದ್ರು ಕೂಡ ಇದು ಬರುತ್ತೆ. ಇದರಲ್ಲಿ ತುಂಬ ಡೇಟಾ ಇರೋದರಿಂದ ಆ್ಯಕ್ಚುಲಾಗಿ ಕೆಲವು ಓಲ್ಡ್ ಫೋನ್ಸ್ಗಳಲ್ಲಿ ಸ್ವಲ್ಪ ನಿಧಾನಕ್ಕೆ ಓಪನ್ ಆಗಬಹುದು. ಬಟ್ ಆದರೆ ಖಂಡಿತ ಅದು ಓಪನ್ ಆಗುತ್ತೆ. ಸ್ವಲ್ಪ ನೀವು ವೆಯ್ಟ್ ಮಾಡಬೇಕಾಗುತ್ತೆ. 2 ಸರಿ ಅಥವಾ 3 ಸರಿ ಟ್ಯಾಪ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ ತುಂಬ ಡೇಟಾಗಳು ಹಾಕಿದ್ದೇವೆ ಇಲ್ಲಿ. ಓಕೆ, ಕೆಲವ್ರಿಗೆ ಓಪನ್ ಆಗ್ಬೋದು ಫಾಸ್ಟಾಗಿ, ಕೆಲವ್ರಿಗೆ ಸ್ಲೋ ಆಗಿ ಓಪನ್ ಆಗ್ಬೋದು. ಬಟ್ ಅದನ್ನು ಹೇಗೆ ಫಾಸ್ಟ್ ಮಾಡಬೇಕು ಅನ್ನೋದನ್ನು ಟ್ರೈ ಮಾಡ್ತಾ ಇದ್ದೀವಿ. ಡೆಫಿನೆಟ್ಲಿ ಅದು ಅತಿ ಶೀಘ್ರದಲ್ಲಿ ನಿಮಗೆ ಬಂದು ಸೇರುತ್ತೆ. ಓಕೆನಾ? ಮತ್ತು ಇನ್ನೊಂದು ವಿಚಾರ ಏನು ಅಂತಂದರೆ ಇಲ್ಲಿ ನೋಡಿ, ವಿಂಶೋತ್ತರಿ ದಶಾ ಸಿಸ್ಟಮ್ಗಳಲ್ಲಿ ಈಗ ಸಿಗ್ನಿಫಿಕೇಟರ್ಸ್ ಏನೇನು ಅನ್ನೋದನ್ನು ತೋರಿಸುತ್ತೆ. ಮತ್ತು ಇನ್ನೊಂದು ಏನು ಅಂತಂದರೆ ದಶಾ ಸಿಗ್ನಿಫಿಕೇಟರ್ಸ್ ಅನ್ನೋ ಒಂದು ಆಪ್ಷನ್ನ ಕೊಟ್ಟಿದ್ದೀವಿ. ಇದನ್ನು ನಾವು ಒಂದು ಗ್ರಹ ದಶಾಭುಕ್ತಿ ಮುಖಾಂತರ ಇದನ್ನು ಪ್ರೋಗ್ರೆಷನ್ ಸಿಗ್ನಿಫಿಕೇಟರ್ಸ್ ಅಂತ ಕರಿತೀವಿ. ಕಸ್ಪಲ್ ಪ್ರೋಗ್ರೆಷನ್ ಸಿಗ್ನಿಫಿಕೇಟರ್ಸ್ ಅಂತ ಕರಿತೀವಿ. ಸೊ ಇದರ ನೇಮನ್ನು ನಾನು ಚೇಂಜ್ ಮಾಡಿ ನಿಮ್ಮೆಲ್ಲರಿಗೂ ಕೊಡ್ತೀನಿ. ಬಟ್ ಇವಾಗ ಸದ್ಯಕ್ಕೆ ನಾನು ದಶಾ ಸಿಗ್ನಿಫಿಕೇಟರ್ಸ್ ಅಂತ ಕೊಟ್ಟಿದ್ದೀನಿ. ಯಾಕೆಂದರೆ ಇಲ್ಲಿ ದಶಾಭುಕ್ತಿ ಮುಖಾಂತರ ನಾವು ಇದು ಹೇಗೆ ಪ್ರೋಗ್ರೆಷನ್ ಆಗ್ತಾ ಇದೆ ಅನ್ನೋದು. ಸೊ ನೋಡಿ, ಚಂದ್ರನಿಗೆ ಮಾತ್ರನೇ ನಾವು ಪ್ರೋಗ್ರೆಷನ್ನು ತಗೊಳ್ತಾ ಇದ್ವಿ. ಈಗ ಎಲ್ಲ ಗ್ರಹಗಳಿಗೂ ಕೂಡ ನಾವು ಪ್ರೋಗ್ರೆಷನ್ನ ಆ್ಯಡ್ ಆನ್ ಮಾಡಿದ್ವಿ. ಸೊ ಈಗ ವಿಂಶೋತ್ತರಿ ದಶಾ ಸಿಸ್ಟಮ್ ಬಂದು ನೀವಿಲ್ಲಿ ಪ್ರೆಸ್ ಮಾಡಿದ್ರೆ ಎಲ್ಲ ಪ್ಲ್ಯಾನೆಟ್ಸ್ ಇಲ್ಲಿ ಬರುತ್ತೆ. ಸೊ ಇವಾಗ ಸೂರ್ಯ ಅಂತ ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ. ಸೂರ್ಯ ಬಂದು ಈಗ ಉದಾಹರಣೆಗೆ ಶುಕ್ರನ ನಕ್ಷತ್ರ ಮತ್ತು ಸೂರ್ಯನ ಸಬ್ಬಲ್ಲೇ ಹೋಗ್ತಾ ಇದೆ. ಈಗ ದಶಾ ಸಿಗ್ನಿಫಿಕೇಟರ್ಸ್ಗೆ ಹೋದರೆ ನೋಡಿ, ಸೂರ್ಯ ಶುಕ್ರನ ನಕ್ಷತ್ರ ಸೂರ್ಯನ ಸಬ್ಬಲ್ಲೇ ಹೋಗ್ತಾ ಇದೆ. ಈಗ 2, 6, 10 ಕನೆಕ್ಟಿವಿಟಿ ಇದೆ. ಸೊ ಇದನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನು ನಾನೊಂದು ಕ್ಲಾಸ್ ಮಾಡಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೇನೆ. ಅದಾದಮೇಲೆ ಅದು ಎಲ್ಲಿವರೆಗೂ ಇರುತ್ತೆ, ಅದರ ಸ್ಟಾರ್ ಲಾರ್ಡ್, ಸಬ್ ಲಾರ್ಡು, ಸೊ ಅದೇನು, ಅದೇ ರೀತಿ 12 ಭಾವಗಳಿಗೆ ಸಂಬಂಧಪಟ್ಟಿರೋ ಹಾಗೆ ಹೇಗೆ ಏನು. ಸೊ ಈ ರೀತಿ ಇದನ್ನು ಆ್ಯಡ್ ಆನ್ ಮಾಡಿದ್ದೀವಿ. ಮತ್ತು ಇನ್ನೂ ಕೆಲವೊಂದು ವಿಚಾರಕಗಳನ್ನೆಲ್ಲ ತರ್ತಾ ಇದ್ದೀವಿ. ಅತಿ ಶೀಘ್ರಗಳಲ್ಲಿ ನಿಮಗೆ ಬಂದು ಸೇರುತ್ತೆ. ಇದೊಂದು ಹೊಸ ಫ್ಯೂಚರ್ ಆಯಿತು. ಮತ್ತು ಇನ್ನೊಂದು ಏನು ಅಂತಂದರೆ ಇಲ್ಲಿ ಮೋರ್ ಆಪ್ಷನ್ಗೆ ಹೋದರೆ ನೀವು ಇಲ್ಲಿ ಟ್ರಾನ್ಸೆಟ್ ಡೇಟಾ, ವಾಸ್ತು, ನ್ಯೂಮರಾಲಜಿ ಇದೆಲ್ಲ ಇದೆ. ಸೊ ವಾಸ್ತುಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರಕಗಳನ್ನು ಅನೇಕ ವಿಚಾರಗಳನ್ನು ನಾವಿಲ್ಲಿ ಆ್ಯಡ್ ಆನ್ ಮಾಡಿದ್ದೀವಿ. ಓಕೆ, ಈಗ ಉದಾಹರಣೆಗೆ ಪೂಜಾರಂ ಯಾವ ಕಡೆ ಬರಬೇಕು, ನೀವೀಗ ಮನೆಯಲ್ಲಿ ಬ್ರಹ್ಮಸ್ಥಾನದಲ್ಲಿ ನಿಂತ್ಕೊಂಡು ಸುಮ್ಮನೆ ರೊಟೇಟ್ ಮಾಡಿದ್ರೆ ಸಾಕು. ಈಗ ಉದಾಹರಣೆಗೆ ನಾನು ಬ್ರಹ್ಮಸ್ಥಾನದಲ್ಲಿ ನಿಂತಿದ್ದೀನಿ, ನಾನು ಹಿಂಗೆ ರೊಟೇಟ್ ಮಾಡ್ತಾಯಿದ್ದೀನಿ ನೋಡಿ, ಅದು ರೊಟೇಟ್ ಆಗಿ ತೋರಿಸುತ್ತೆ ನಿಮ್ಗೆ ಯಾವ ಕಡೆ ಪೂಜಾ ರೂಮ್ ಬರಬೇಕು, ಬರಬಾರ್ದು ಅನ್ನೋದನ್ನು ತೋರಿಸುತ್ತೆ. ಅದೇ ರೀತಿ ಇವಾಗ ಮಾಸ್ಟರ್ ಬೆಡ್ರೂಮ್ ಎಲ್ಲಿ ಬರಬೇಕು, ಎಲ್ಲಿ ಬರಬಾರ್ದು ಅನ್ನೋದನ್ನು ಕೂಡ ಅದು ಆಟೋಮೆಟಿಕ್ಕಾಗಿ ತೋರಿಸುತ್ತೆ ನಿಮಗೆ. ಇಲ್ಲಿ ರೆಡ್ ಝೋನಲ್ಲಿ ಬಂತು ಅಂದರೆ ಅದು ಡೇಂಜರು, ಅಲ್ಲಿ ಬರಬಾರ್ದು ಅನ್ನೋದನ್ನು ತೋರಿಸುತ್ತೆ ಅದು. ಓಕೆ,
ಇದೇ ಥರ ಕಿಡ್ಸ್ ರೂಮ್ ಎಲ್ಲಿ ಬರಬೇಕು, ಚಿಲ್ಡ್ರನ್ಸ್ ಬೆಡ್ರೂಮ್ ಎಲ್ಲಿ ಬರಬೇಕು, ಸ್ಟಡಿ ರೂಮಲ್ಲಿ, ಆಫೀಸಲ್ಲಿ, ಗೆಸ್ಟ್ ರೂಮಲ್ಲಿ ಎಲ್ಲ ಕೊಟ್ಟಿದ್ದೀವಿ. ಬಿಸ್ನೆಸ್ಗೂ ಬಂದುಬಿಡುತ್ತೆ ಅದೇ ಥರನೇ. ಓಕೆ, ಅದಾದಮೇಲೆ ಈಗ ನ್ಯೂಮರಾಲಜಿ ಆಪ್ಷನ್ಗೆ ಹೋಗಿ, ನ್ಯೂಮರಾಲಜಿಯಲ್ಲೂ ಕೂಡ ಆಟೋಮೆಟಿಕ್ಕಾಗಿ ಎಲ್ಲ ಕೂಡ ಇಲ್ಲಿ ಬರೋ ಥರ ನಾವೊಂದು ಆಪ್ಷನ್ನ ಕ್ರಿಯೇಟ್ ಮಾಡಿದ್ದೀವಿ. ಈಗ ಇಲ್ಲೇ ನೀವು ಕ್ಲಿಕ್ ಮಾಡಿದ್ರೆ ಸಾಕು. ನೋಡಿ, ಇವತ್ತಿನ ಡೇಟಿಗೆ ಲಕ್ಕಿ ನಂಬರ್ ಏನು, ಲಕ್ಕಿ ಕಲರ್ ಏನು, ಅನ್ಲಕ್ಕಿ ಕಲರ್ ಏನು, ಅನ್ಲಕ್ಕಿ ನಂಬರ್ ಏನು, ಪರ್ಸ್ನಲ್ ಇಯರ್ ಮಂತ್ ಏನು, ಪರ್ಸ್ನಲ್ ಮಂತ್ ನಂಬರ್ ಏನು, ಪರ್ಸ್ನಲ್ ಡೇ ನಂಬರ್ ಏನು. ಸೊ ಈ ಥರ ಅನೇಕ ವಿಚಾರಗಳನ್ನು ಕೊಟ್ಟಿದ್ದೀವಿ. ದಶಾ ಭುಕ್ತಿ ಕೂಡ ಸಮೇತವಾಗಿ ಇದರಲ್ಲಿ ಬರುತ್ತೆ. ಈಗ ಉದಾಹರಣೆಗೆ ನಾನು ಏನು ಮಾಡ್ತಾಯಿದ್ದೀನಿ, ಸುಮ್ಮನೆ ಹೋಗ್ತಾಯಿದ್ದೀನಿ, ಇಂಗ್ಲೀಷ್ ಅಂತಲೇ ಇದೆ, ಫಾಂಟನ್ನು ನಾನು ಚೇಂಜ್ ಮಾಡ್ಕೊಳ್ತಾಯಿದ್ದೀನಿ. ಇಲ್ಲಿ ಆಸ್ಟ್ರಾಲಜರ್ ಡೀಟೇಲ್ಸ್ ಅಂತಲೂ ಇದೆ, ನೀವು ಅಲ್ಲೂ ಆ್ಯಡ್ ಮಾಡ್ಕೋಬೋದು. ಅದನ್ನು ಸೇವ್ ಕೊಟ್ಟಿದ್ದೀನಿ. ಓಕೆ, ಹಿಂದೆ ಬಂದೆ. ಈಗ ನಾನು ಇಲ್ಲೇನು ಮಾಡ್ತೀನಿ, ಸುಮ್ಮನೆ ನನ್ನದೇ ಡೀಟೇಲ್ಸನ್ನು ಎಂಟ್ರಿ ಮಾಡ್ತೀನಿ. ಓಕೆ, ಸೊ 28/7/90 ಮೊಬೈಲ್ ನಂಬರ್ ನಂದು ಹಾಕ್ತಾಯಿದ್ದೀನಿ. ಮೇಲು ಇಲ್ಲಿ ಸುಮ್ಮನೆ ನಾನು ಆಪ್ಷನ್ನಲ್ಲಿ ಇಮೇಲ್ ಐ ಡಿ ಕೊಡ್ತೀನಿ. ಈಗ ತುಂಬ ಜನ ಕೇಳ್ತಾರೆ ಇಮೇಲ್ ಐ ಡಿ ಫೇವರಬಲ್ ಆಗಿದೆಯಾ, ಅನ್ಫೇವರಬಲ್ ಆಗಿದೆಯಾ ಅಂತೆಲ್ಲ. ಅದಕ್ಕೇ ಇವಾಗ ನೋಡಿ, ಈಗ ನ್ಯೂಮರಾಲಜಿಲಿ ಈ ಹಾರ್ಟ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಲವೊಂದು ಇನ್ಫಾರ್ಮೇಷನ್ಸ್ಗಳು ಬರುತ್ತೆ, ವೀಕ್ನೆಸ್ಸು, ಸ್ಟ್ರೆಂತು, ಇದೆಲ್ಲನೂ ಕೂಡ. ಓಕೆ, ಇದೆಲ್ಲ ನಿಮಗೆ ಆಟೋಮೆಟಿಕ್ಕಾಗಿ ಬರುತ್ತೆ. ಸೊ ಈ ನೇಮ್ ನಂಬರ್ ಮೇಲೆ ಮತ್ತು ಕಾಂಪೌಂಡ್ ನಂಬರ್ ಮೇಲೆ ಇದ್ರ ಮೇಲೆಲ್ಲ ವರ್ಕ್ ಮಾಡ್ತಾಯಿದ್ದೀವಿ. ಅತಿ ಶೀಘ್ರದಲ್ಲೇ ಅದು ಕೂಡ ನಿಮಗೆಲ್ಲ ಬರುತ್ತೆ. ಬರ್ತ್ ಡೀಟೇಲ್ಸ್ ಮೇಲೆ ನೋಡಿ. ಸೊ ಈಗ ಕ್ಲಿಕ್ ಮಾಡಿದ್ರೆ ಬರ್ತ್ ನಂಬರ್ ಮೇಲೆ ಒಂದು ಪ್ರೆಡಿಕ್ಷನ್ಸ್ ಬರುತ್ತೆ, ಡೆಸ್ಟಿನ್ ನಂಬರ್ ಮೇಲೆ ಒಂದು ಪ್ರೆಡಿಕ್ಷನ್ಸ್ ಬರುತ್ತೆ, ಕಾಂಪೌಂಡ್ ನಂಬರ್ ಮತ್ತು ಅಲ್ಟಿಮೇಟ್ ನಂಬರ್ ಮೇಲೆ ಒಂದು ಪ್ರೆಡಿಕ್ಷನ್ಸ್ ಬರುತ್ತೆ. ಕಾಂಪೌಂಡ್ ನಂಬರ್ಗೆ ಆ್ಯಡ್ ಮಾಡ್ತಾಯಿದ್ದೀವಿ, ವರ್ಕ್ ಮಾಡ್ತಾಯಿದ್ದೀವಿ. ಮತ್ತು ಲಕ್ಕಿ ನಂಬರ್, ಲಕ್ಕಿ ಕಲರ್ಸ್, ಇದೆಲ್ಲ ಆಪ್ಷನ್ಸು ಬರುತ್ತೆ. ಮಿಸ್ಸಿಂಗ್ ನಂಬರು, ಕುವಾ ನಂಬರು, ಸೊ ಇದೆಲ್ಲ ಇಲ್ಲಿ ಬಂದ್ಬಿಡುತ್ತೆ. ಸೊ ಅದಾದಮೇಲೆ ನೋ ಮೋರ್ ಅನ್ನೋ ಒಂದು ಆಪ್ಷನ್ ಕೊಟ್ಟರೆ ಮಿಸ್ಸಿಂಗ್ ನಂಬರ್ಗೆ ಸಂಬಂಧಪಟ್ಟಂಥ ವಿಚಾರಗಳ ಡೀಟೇಲ್ಸ್ ಬರುತ್ತೆ. ಅದಾದಮೇಲೆ ವೇದಿಕ್ ಗ್ರಿಡ್ಡಲ್ಲಿ ಮ್ಯಾಚ್ಡ್ ಯೋಗಾಸ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದೀವಿ. ಅಲ್ಲಿ ನೋ ಮೋರ್ ಕೊಟ್ಟರೆ ಯೋಗಗಳು ಏನೇನು ಅನ್ನೋದನ್ನು ತೋರಿಸುತ್ತೆ. ಅದಾದಮೇಲೆ ನೋಡಿ, ದಶಾ ಅನಾಲಿಸಿಸ್ ಅಂತ ಕೊಟ್ಟಿದ್ದೀವಿ. ಇದು ಬಂದು ವೇದಿಕ್ ಗ್ರಿಡ್ಗೆ ಸಂಬಂಧಪಟ್ಟಿರುವಂಥ ನ್ಯೂಮರಾಲಜಿ ಪ್ರಕಾರ ಮಾಡಿರುವಂಥ ದಶಾ ಕಾನ್ಸೆಪ್ಟು. ಸೊ ಇದನ್ನು ನೀವು ಉಪಯೋಗಿಸ್ಕೊಳ್ಬೋದು. ಆಮೇಲೆ ಮೊಬೈಲ್ ನಂಬರನ್ನು ನೋಡಿ. ಸೊ ಆಟೋಮೆಟಿಕ್ಕಾಗಿ ಇಲ್ಲಿ ಕೊಟ್ಟಿದ್ದೀವಿ ಎಲ್ಲನೂ ಕೂಡ. ಅದಕ್ಕೆ ಗ್ರಿಡ್ಡು ಎಲ್ಲ ಕೊಟ್ಟಿದ್ದೀವಿ. ಇಲ್ಲಿ ಪಿರಮಿಡ್ ನಂಬರು ಕೊಟ್ಟಿದ್ದೀವಿ. ಸೊ ಮತ್ತೆ ನೀವಿಲ್ಲಿ ಈ ನಂಬರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಚೇಂಜಸ್ ಆಗುತ್ತೆ. ಓಕೆ, ಸೊ ಹಿಂಗೆ ಚೇಂಜಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಈಗ ಆಪ್ಷನಲ್ಗೆ ಹೋಗ್ತೀನಿ. ಆಪ್ಷನಲ್ಲೂ ಕೂಡ ನಿಮಗೆ ಇಮೇಲ್ ಐ ಡಿಗೆ ಸಂಬಂಧಪಟ್ಟಿರುವಂಥ ಆಟೋಮೆಟಿಕ್ಕಾಗಿ ಈ ಪಿರಮಿಡ್ ಅನ್ನೋದು ಬಂದ್ಬಿಡುತ್ತೆ. ಸೊ ಈಗ ಇದು PDF ಆಗಿ ನೀವು ಕಳಿಸ್ಬೋದು. PDF ಆಗಿ ಕಳಿಸೋದ್ರಲ್ಲಿ ಕೆಲವೊಂದು ವಿಚಾರಗಳನ್ನು ಆ್ಯಡ್ ಆನ್ ಮಾಡಿದ್ದೀವಿ, ನೀವು ಇಲ್ಲಿ ನೋಡಬಹುದು. ಸೊ ಈಗ ಅಲ್ಲೇ ಪ್ರೆಡಿಕ್ಷನ್ಸ್ಗಳೆಲ್ಲ ಕಾಣಿಸ್ತಾ ಇದೆ ನಿಮಗೆ ಬರ್ತಾ ಇದೆ ಅಂತ. ಸೊ ಅದಾದಮೇಲೆ ನಿಮಗೆ ಮೊಬೈಲ್ ನಂಬರ್ಗೆ ಸಂಬಂಧಪಟ್ಟಿರುವಂಥದ್ದು ನೋಡಿ, ದಶಾ ಸಿಸ್ಟಮ್ ಅನ್ನೋದು ಕೂಡ ಆ್ಯಡ್ ಆನ್ ಮಾಡಿದ್ದೀವಿ ಇಲ್ಲಿ. ಓಕೆ, ಸೊ ಅದಾದಮೇಲೆ ಮೊಬೈಲ್ ನಂಬರ್ಗೆ ಸಂಬಂಧಪಟ್ಟಿರುವಂಥದ್ದು ಪ್ಲಾನೆಟ್ ಕಾಂಬಿನೇಷನ್ಸ್ ಅನ್ನೋದು ಕೊಟ್ಟಿದ್ದೀವಿ ಇಲ್ಲಿ. ಈಗ ಮಾರ್ಸ್ ಮತ್ತು ಸ್ಯಾಟ್ರನ್ ಇದೆ. ಅದಾದಮೇಲೆ ಸ್ಯಾಟ್ರನ್ ನಂಬರು, ಸ್ಯಾಟ್ರನ್ ವೀನಸ್ ಇದೆ, ವೀನಸ್ ಸ್ಯಾಟ್ರನ್ ಇದೆ. ಸೊ ಈ ಥರ ಕಾಂಬಿನೇಷನ್ಸ್ ಕೂಡ ಆ್ಯಡ್ ಆನ್ ಮಾಡಿದ್ದೀವಿ ಈಗ. ಓಕೆ, ಸೊ ಅದಾದಮೇಲೆ ನಿಮಗೆ ಇಷ್ಟು ಡೀಟೇಲ್ಸ್ ಬರುತ್ತೆ ನೋಡಿ. ರೆಮಿಡೀಸ್ ಆ್ಯಂಡ್ ವೆಲ್ನೆಸ್ ಗೈಡ್ ಅನ್ನೋ ಒಂದು ಆಪ್ಷನ್ನ ಆ್ಯಡ್ ಆನ್ ಮಾಡಿದ್ದೀವಿ ಈಗ. ಮಿಸ್ಸಿಂಗ್ ನಂಬರ್ಸ್ಗೆ ಏನೇನೆಲ್ಲ ನೀವು ಮಾಡಬಹುದು, 1 ಮಿಸ್ಸಿಂಗ್ ಇದ್ದರೆ, 4 ಮಿಸ್ಸಿಂಗ್ ಇದ್ದರೆ, 5 ಮಿಸ್ಸಿಂಗ್ ಇದ್ದರೆ ಏನು ಮಾಡ್ಬೋದು ಅನ್ನೋದು ಕೊಟ್ಟಿದ್ದೀವಿ ಇಲ್ಲಿ. ಸೊ ಅದಾದಮೇಲೆ ರಿಪಿಟೇಷನ್ ನಂಬರ್ಸು, ರಿಪೀಟೆಡ್ ನಂಬರ್ಸ್ಗೆ ನೀವೇನೇನೆಲ್ಲ ಪ್ರಿಡಿಕ್ಷನ್ಸ್ನ ಮಾಡಬಹುದು ಅನ್ನೋದನ್ನು ಕೊಟ್ಟಿದ್ದೀನಿ. ಆಮೇಲೆ ಜನರಲ್ ವೆಲ್ನೆಸ್ಗೋಸ್ಕರ ನೀವೇನೇನು ಮಾಡಬಹುದು ಅಂತ ಕೊಟ್ಟಿದ್ದೀನಿ. ಲೈಫ್ ಗೈಡೆನ್ಸ್ ಅನ್ನೋದಕ್ಕೊಂದು ಆಪ್ಷನ್ನ ಕೊಟ್ಟಿದ್ದೀವಿ. ಸೊ ಈ ಥರ ಆಲ್ಮೋಸ್ಟ್ ನಿಮಗೆ 19 ಪೇಜಸ್ಗಳು ಇಲ್ಲಿ ನಿಮಗೆ PDF ಆಗಿ ಬರುತ್ತೆ. ಅದನ್ನು ನೀವು ಯಾರಿಗೆ ಬೇಕಾದರೂ ಶೇರ್ ಮಾಡಬಹುದು. ಓಕೆ, ಮತ್ತು ಇಲ್ಲಿ ರಿಪೋರ್ಟ್ ಅನಲೈಸ್ಡ್ ಬೈ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ ಇಲ್ಲಿ. ಅಲ್ಲಿ ನಿಮ್ಮ ಹೆಸರು ಬರುತ್ತೆ. ನಮ್ಮ ಸಂಸ್ಥೆ ಹೆಸರು ಎಲ್ಲೂ ಬರೋದಿಲ್ಲ ಆ್ಯಕ್ಚುಲಾಗಿ. ಓಕೆ, ನೀವು ಈ PDF ಶೇರ್ ಮಾಡಿದಾಗ ನಮ್ಮ ಸಂಸ್ಥೆ ಹೆಸರು ಎಲ್ಲೂ ಬರೋದಿಲ್ಲ. ನೀವು ನಿಮ್ಮ ಕ್ಲೈಂಟ್ಸ್ಗಳಿಗೆ ನೀವು ಈ PDF ಶೇರ್ ಮಾಡ್ಬೋದು. ಇದೇ ಥರ PDF ಆಪ್ಷನ್ನು ಕೂಡ ನಮ್ಮ ಬ್ರಹ್ಮವೇದ ಆ್ಯಪಲ್ಲೂ ಕೂಡ ನಾವು ಅತಿ ಶೀಘ್ರದಲ್ಲೇ ತರ್ತೀವಿ. ಇನ್ನು ಸ್ವಲ್ಪ ಟೈಮ್ ಆಗುತ್ತೆ, ಯಾಕೆಂದರೆ ಎಲ್ಲ ಒಟ್ಟಿಗೆ ಮಾಡೋದು ತುಂಬ ಕಷ್ಟ ಇದೆ. ಒಂದೊಂದೇ ಮಾಡ್ತಾ ಬರ್ತಾ ಇದ್ದೀವಿ. ಸೊ ಅತಿ ಶೀಘ್ರದಲ್ಲೇ ಅದು ಬರುತ್ತೆ. ನಿಮಗೆ ಯಾರಿಗಾದರೂ ಏನಾದರೂ ಡೌಟ್ ಇತ್ತು, ಪ್ರಶ್ನೆ ಇತ್ತು ಅಂದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತು ಯಾರಿಗಾದರೂ ಈ ಹೊಸ ಫೀಚರ್ಸ್ಗಳು ಅಪ್ಡೇಟ್ ಮಾಡ್ಕೊಳ್ಬೇಕು ಅಂತ ಇದ್ದರೂ ಕೂಡ ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡಿ. ಓಕೆನಾ? ಸೊ ಈ ತಿಂಗಳು 31ನೇ ತಾರೀಕುವರೆಗೂ ಕೂಡ ಈ ಹೊಸ ಫೀಚರ್ಸ್ಗಳಿಗೆ ನಾವು ಒಂದು ಆಫರನ್ನು ಕೊಡ್ತಾ ಇದ್ದೀವಿ. ಈ ತಿಂಗಳು 31 ಮುಗಿದ ಮೇಲೆ ಆ್ಯಕ್ಚುಲಾಗಿ ಈ ಆಫರ್ಸ್ಗಳು ಯಾವುದು ಕೂಡ ಇರೋದಿಲ್ಲ. ಓಕೆನಾ? ಸೊ ಯಾರೆಲ್ಲ ಈ ಆಫರ್ಸ್ ಬೇಕು ಅಂತ ಅಂದ್ಕೊಳ್ತೀರೋ ನನ್ನ ಕಾಂಟ್ಯಾಕ್ಟ್ ಮಾಡಿ. ಕೆಲವ್ರಿಗೆ ಆಲ್ರೆಡಿ ಓಪನ್ ಆಗಿರುತ್ತೆ, ನಾನು ಓಪನ್ ಮಾಡಿದ್ದೀನಿ, ಕೆಲವ್ರಿಗೆ ಓಪನ್ ಮಾಡಿರಲ್ಲ. ಸೊ ಯಾರಿಗೆಲ್ಲ ಬೇಕು ಅಂತ ಅಂದ್ಕೊಳ್ತೀರೋ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಓಕೆನಾ? ಸೊ ಈಗ ಇನ್ನೊಂದು ಹೊಸ ಅಪ್ಲಿಕೇಶನ್ನು ಕೂಡ ನಾವು ರೆಡಿ ಮಾಡ್ತಾ ಇದ್ದೀವಿ. ಅತಿ ಶೀಘ್ರದಲ್ಲೇ ಅದು ಕೂಡ ನಿಮಗೆ ಬರುತ್ತೆ.
ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ.